High class. Today we are going to discuss about rain gauge density, a very small topic in hydrology. Rain gauge density. ಹೆಸರು ಹೇಳ್ತಾ ಇದೆ ರೈನ್ ಗೇಜ್ ಡೆನ್ಸಿಟಿ ಅಂದರೆ ಸರ್ಟನ್ ಏರಿಯಾದಲ್ಲಿ ಎಷ್ಟು ರೈನ್ ಗೇಜಸ್ ಇದೆ ಅಂತ, ಎಷ್ಟು ಡೆನ್ಸ್ ಆಗಿದೆ. ಇವಾಗ ನಾವು ಯೂಶಲಾಗಿ ಹೇಳ್ತೀವಿ ಅಲ್ಲಿ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ತುಂಬ ಡೆನ್ಸಿಟಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ದ್ಯಾಟ್ ಮೀನ್ಸ್ ಇನ್ ಅ ಲಿಮಿಟೆಡ್ ಏರಿಯಾ ವಿ ಹ್ಯಾವ್ ಸಮಥಿಂಗ್ ಇನ್ ಮೋರ್ ಇನ್ ನಂಬರ್. ಅಂದರೆ ಯಾವುದೋ ಒಂದು ಸರ್ಟನ್ ಏರಿಯಾದಲ್ಲಿ ಏನೋ ಒಂದು ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಡೆನ್ಸಿಟಿ ಇದೆ ಅಂತ ಹೇಳ್ತೀವಿ. ದ್ಯಾಟ್ ಮೀನ್ಸ್ ರೈನ್ ಗೇಜ್ ಡೆನ್ಸಿಟಿ ಅಂತಂದರೆ ಪರ್ಟಿಕ್ಯುಲರ್ಲಿ ಇನ್ ಅವರ್ ಹೈಡ್ರಾಲಜಿ ರೈನ್ ಗೇಜ್ ಡೆನ್ಸಿಟಿ ಅಂತ ಹೇಳಿದ್ರೆ ಸರ್ಟನ್ ಏರಿಯಾದಲ್ಲಿ ಎಷ್ಟು ರೈನ್ ಗೇಜಸ್ ಇದೆ. ವೆರಿ ಸಿಂಪಲ್. ಸರ್ಟನ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೌ ಮೆನಿ ರೈನ್ ಗೇಜ್ ಸ್ಟೇಷನ್ಸ್ ಡು ವಿ ಹ್ಯಾವ್, ದಟ್ಸ್ ಇಟ್. ಓಕೆ, ದಿಸ್ ಇಸ್ ವಾಟ್ ರೈನ್ ಗೇಜ್ ಡೆನ್ಸಿಟಿ. ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಫಸ್ಟ್ ಪಾಯಿಂಟು, ವೆರಿ ಫಸ್ಟ್ ಪಾಯಿಂಟ್ ಇಸ್ ಕ್ಯಾಚ್ಮೆಂಟ್ ಏರಿಯಾ of a rain gauge. Listen, carefully listen. Catchment area of a rain gauge is very, very less than aerial extent of storm. This is important. Okay, catchment area of a certain rain gauge station. Consider this is a rain gauge station here. Okay, this is a rain gauge station. So catchment area for this rain gauge station andre ಎಷ್ಟು ಬರಕ್ಕೆ ಸಾಧ್ಯ? ಇಷ್ಟು ಸುತ್ತ. Okay, let's say full MITM campus. Full MITM campus. Full MITM campus is the catchment area for this rain gauge. Okay, ಇದನ್ನ ಮಳೆ ಬರ್ತಿರುತ್ತಲ್ಲ ಅದಕ್ಕೆ ಕಂಪೇರ್ ಮಾಡ್ಕೋಬೇಕು ನೀವು. ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಕಂಪೇರ್ ದ ಏರಿಯಾ, ಜಸ್ಟ್ ಕಂಪೇರ್ ದ catchment area surrounding this rain gauge with aerial extent. Be careful, this is what aerial extent of storm. ಏರಿಯಲ್ ಎಕ್ಸ್ಟೆಂಟ್ ಆಫ್ ಸ್ಟಾರ್ಮ್. ಈಗ ಮಳೆ ಬರುವಾಗ MITM ಕ್ಯಾಂಪಸ್ಸಿಗೆ ಮಾತ್ರ ಮಳೆ ಬರಲ್ಲ ಅಲ್ವಾ. ಮಳೆ ಬರುವಾಗ ಏನಾಗ್ತಿರುತ್ತೆ, ಕಿಲೋಮೀಟರ್ ಸ್ಕ್ವೇರ್ ಅಷ್ಟು ಏರಿಯಾದಲ್ಲಿ ಮಳೆ ಬರ್ತಿರುತ್ತೆ. ಅಷ್ಟೊಂದೆಲ್ಲ ಏರಿಯಾಗೆ ಕಂಪೇರ್ ಮಾಡಿದಾಗ ಕ್ಯಾಚ್ಮೆಂಟ್ ಏರಿಯಾ ಆಫ್ ಅ ಸರ್ಟನ್ ರೈನ್ ಗೇಜ್ ಈಸ್ ವೆರಿ ವೆರಿ ಲೆಸ್, ಫಾರ್ ಲೆಸ್ ದ್ಯಾನ್ ಏರಿಯಲ್ ಎಕ್ಸ್ಟೆಂಟ್ ಆಫ್ ದ ಸ್ಟಾರ್ಮ್. ಮಳೆ ತುಂಬ ಏರಿಯಾದಲ್ಲಿ ಬರ್ತಿರುತ್ತೆ. ಓಕೆ, ಅದರಲ್ಲಿ ಒಂದು ಪಾರ್ಟ್ನ ಒಂದು ರೈನ್ ಗೇಜು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕ್ಯಾಚ್ಮೆಂಟ್ ಏರಿಯಾ ಫಾರ್ ಸರ್ಟನ್ ರೈನ್ ಗೇಜ್ ಇಸ್ ಯಾವುದೋ ಒಂದು ರೈನ್ ಗೇಜ್ ಇದೆಯಪ್ಪ. ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ದ ರೈನ್ ಗೇಜ್. ಇದಕ್ಕೆ ಏರಿಯಾ ಜಸ್ಟ್ MITM ಕ್ಯಾಂಪಸ್. MITM ಕ್ಯಾಂಪಸ್ಸಲ್ಲಿ ಎಷ್ಟು ಮಳೆ ಬರುತ್ತೆ ಅದನ್ನು ರೆಕಾರ್ಡ್ ಮಾಡುತ್ತೆ ಈ ರೈನ್ ಗೇಜು. ಬಟ್ ಮಳೆ ಬರ್ತಿರೋದು ಸಿಕ್ಕಾಬಿಟ್ಟೆ ದೊಡ್ಡ ಏರಿಯಾದಲ್ಲಿ ಬರ್ತಿರುತ್ತೆ. ಸೊ ಕ್ಯಾಚ್ಮೆಂಟ್ ಏರಿಯಾ ಆಫ್ ಸರ್ಟನ್ ರೈನ್ ಗೇಜ್ ಇಸ್ ಫಾರ್ ಲೆಸ್ ದೆನ್ ಏರಿಯಲ್ ಎಕ್ಸ್ಟೆಂಟ್ ಆಫ್ ದ ಸ್ಟಾರ್ಮ್. ಸ್ಟಾರ್ಮ್ ತುಂಬ ದೊಡ್ಡ ಜಾಗದಲ್ಲಿ ಬರ್ತಿರುತ್ತೆ, ಅಗ್ಲು ಕಿಲೋಮೀಟರ್ ಸ್ಕ್ವೇರ್, 100 kilometer square ಅಲ್ಲಿ ಬರ್ತಿರುತ್ತೆ. ಓಕೆ, ದಿಸ್ ಇಸ್ ದ ಮೀನಿಂಗ್ ಆಫ್ ಫಸ್ಟ್ ಪಾಯಿಂಟ್. ಓಕೆ, ಆ್ಯಂಡ್ ನಾವು ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಿದೆ ಅಂದರೆ ಫಾರ್ ಎ ಗುಡ್ ರೆಪ್ರೆಸೆಂಟೇಟಿವ್ ಪಿಕ್ಚರ್ ಆಫ್ ಎ ಸ್ಟಾರ್ಮ್ ವಿ ನೀಡ್ ನಂಬರ್ ಆಫ್ ರೈನ್ ಗೇಜ್ ಸ್ಟೇಷನ್ಸ್ ಮೋರ್. ವಿ ನೀಡ್ ಮೋರ್ ನಂಬರ್ ಆಫ್ ರೈನ್ ಗೇಜ್ ಸ್ಟೇಷನ್. ಓಕೆ, ಇವಾಗ ಫುಲ್ ಮೈಸೂರು ಡಿಸ್ಟ್ರಿಕ್ಗೆ ಎಷ್ಟು ಮಳೆ ಬರ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಂಬರ್ ಆಫ್ ರೈನ್ ಗೇಜಸ್ ಎಷ್ಟು ಜಾಸ್ತಿ ಇಡ್ತೀರಾ ಅಷ್ಟು ಅಕ್ಯುರೇಟ್ ರಿಸಲ್ಟ್ ಯು ವಿಲ್ ಗೆಟ್. ಓಕೆ, ಇಫ್ ನಂಬರ್ ಆಫ್ ರೈನ್ ಗೇಜ್ ಸ್ಟೇಷನ್ಸ್ ಆರ್ ಮೋರ್, ಓಕೆ, ನಂಬರ್ ಆಫ್ ರೈನ್ ಗೇಜ್ ಸ್ಟೇಷನ್ಸ್ ಆರ್ ಮೋರ್ ಇನ್ ಸರ್ಟನ್ ಏರಿಯಾ, ಅದೇನು ರೆಪ್ರೆಸೆಂಟ್ ಮಾಡುತ್ತೆ? ಗುಡ್ ರೆಪ್ರೆಸೆಂಟೇಟಿವ್ ಪಿಕ್ಚರ್ ಆಫ್ ದ ರೈನ್ಫಾಲ್ ರೆಕಾರ್ಡ್. ನೀವು ಒಂದು ಏರಿಯಾ ತುಂಬ ಜಾಸ್ತಿ ರೈನ್ಫಾಲ್ ಇಟ್ಟಾಗ ಆ ಜಾಗದಲ್ಲಿ ಎಷ್ಟು ಮಳೆ ಬರ್ತಾ ಇದೆ, ಇಲ್ಲೆಷ್ಟು ಮಳೆ ಬರ್ತಾ ಇದೆ, ಇಲ್ಲೆಷ್ಟು ಮಳೆ ಬರ್ತಾ ಇದೆ, ಇಲ್ಲೆಷ್ಟು ಮಳೆ, ಯು ವಿಲ್ ಗೋಯಿಂಗ್ ಟು ಗೆಟ್ ದ ಡೇಟಾ ವೆರಿ ಅಕ್ಯುರೇಟ್. ಓಕೆ, ದಟ್ ಈಸ್ ವಾಟ್ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್. ಇಫ್ ದ ನಂಬರ್ ಆಫ್ ರೈನ್ ಗೇಜ್ ಸ್ಟೇಷನ್ಸ್ ಆರ್ ಮೋರ್ ಯು ವಿಲ್ ಗೆಟ್ ಗುಡ್ ರೆಪ್ರೆಸೆಂಟೇಟಿವ್ ಪಿಕ್ಚರ್. ಒಳ್ಳೆ ನಾಲೆಡ್ಜ್ ಸಿಗುತ್ತೆ. ಇಲ್ಲಿ ಎಷ್ಟು ಮಳೆ ಬರ್ತಿರುತ್ತೆ, ಇಲ್ಲಿ ಎಷ್ಟು ಮಳೆ, ಇಲ್ಲಿ ಎಷ್ಟು ಮಳೆ. ಸೊ ವಿತಿನ್ ವೆರಿ ಶಾರ್ಟ್ ಲೆಂತ್ ಯು ವಿಲ್ ಗೆಟ್ ಅಕ್ಯುರೇಟ್ ಡೇಟಾ. Okay, but there is one restriction for that. Topographic and accessibility, these are very important criteria. Topographic and accessibility restrict the number of rain gauge station. Yes, of course, I agree. Number of rain gauges more idre you will get good knowledge, good representative picture of that particular area. Adre ಇಟ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಬಟ್ ಇಡಕ್ಕಾಗಲ್ಲ. ರಿಸ್ಟ್ರಿಕ್ಷನ್ಸ್ ಇದೆ. ಏನು ರಿಸ್ಟ್ರಿಕ್ಷನ್ಸ್ ಇದೆ? ಟೋಪೋಗ್ರಫಿಕಲ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅಸೆಸಿಬಿಲಿಟಿ ರಿಸ್ಟ್ರಿಕ್ಷನ್ ಇರುತ್ತೆ. ಈಗ ಯಾವುದೋ ಒಂದು ನೀವು ಬೆಟ್ಟದಲ್ಲಿ ರೈನ್ ಗೇಜ್ ಸ್ಟೇಷನ್ ಫಿಕ್ಸ್ ಮಾಡಿರ್ತೀರಿ, ಕೇಳಿ ಬೆಟ್ಟ ಮಾನ್ಸೂನ್ ಸೀಸನಲ್ಲಿ ಜಸ್ಟ್ ಕನ್ಸಿಡರ್ ವೆಸ್ಟರ್ನ್ ಘಾಟಲ್ಲಿ ನೀವು ಸಿಕ್ಕಾಬಟ್ಟೆ ರೈನ್ ಗೇಜ್ ಇಟ್ಟರೆ ಯು ವಿಲ್ ಗೆಟ್ ಗುಡ್ ರೆಪ್ರೆಸೆಂಟೇಟಿವ್ ಪಿಕ್ಚರ್ ಆಫ್ ದಟ್ ಏರಿಯಾ. ಬಟ್ ಇಡಕ್ಕಾಗಲ್ಲ.
ಯಾಕೆ? ವರ್ಷ ಪೂರ್ತಿ ಮಳೆ ಇರ್ಬೋದು, ಅಥವಾ ಮಾನ್ಸೂನ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ, ಅಲ್ಲಿಗೆ ಓಡಾಡೋಕ್ಕಾಗಲ್ಲ. ಸಮ್ಮರ್ ಸೀಸನಲ್ಲಿ ಯಾವುದೋ ಒಂದು ಸಣ್ಣ ನದಿ ಹರಿತಾ ಇರುತ್ತೆ. ಡ್ಯೂರಿಂಗ್ ಮಾನ್ಸೂನ್ ಸೀಸನ್ ದ ಸ್ಮಾಲ್ ರಿವರ್ ತುಂಬ ದೊಡ್ಡದಾಗ್ಬಿಟ್ಟಿರುತ್ತೆ, ಸೊ ನೀವು ದಾಟೋಕ್ಕೆ ಆಗಲ್ಲ. ಓಕೆ, ಆಮೇಲೆ ಅಲ್ಲಿ ಮರಗಳು ಬಿದ್ದಿರುತ್ತೆ, ಪ್ರಾಣಿಗಳು, ಎಸ್ ದೇರ್ ಆರ್ ಲಾಟ್ ಆಫ್ ರೀಸನ್. ಸಿಮಿಲರ್ಲಿ ಟೋಪೋಗ್ರಫಿಕ್ ರೀಜನ್. ಸೊ ಈ ಥರ ಎಲ್ಲ ಇರೋದ್ರಿಂದ ರಿಸ್ಟ್ರಿಕ್ಷನ್ಸ್ ಇದೊಂದು ಡಿಸ್ಅಡ್ವಾಂಟೇಜ್ ಥರ. ಒಳ್ಳೆ ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನ್ಸ್ ಜಾಸ್ತಿ ಇದ್ರೆ ಎಸ್ ಯು ವಿಲ್ ಗೆಟ್ ಗುಡ್ ರೆಪ್ರೆಸೆಂಟೇಟಿವ್ ಪಿಕ್ಚರ್ ಆಫ್ ದಟ್ ಏರಿಯಾ ಆಫ್ ರೈನ್ಫಾಲ್ ರೆಕಾರ್ಡ್ ಅಂಡ್ ಆಲ್ ದೋಸ್ ಥಿಂಗ್ಸ್, ಬಟ್ ನಾಟ್ ಪಾಸಿಬಲ್ ಆಲ್ವೇಸ್. ಓಕೆ, ದಿಸ್ ಇಸ್ ವಾಟ್ ಮೀನಿಂಗ್, ದೇರ್ ಈಸ್ ಆಲ್ವೇಸ್ ರಿಸ್ಟ್ರಿಕ್ಷನ್ಸ್. ಹಾಗಾದರೆ ಏನು ಮಾಡಬೇಕು? ಈಗ ನಾನು ರೈನ್ ಗೇಜ್ ಸ್ಟೇಷನ್ ಜಾಸ್ತಿ ಇಷ್ಟೇ ಒಳ್ಳೆ ರೈನ್ಫಾಲ್ ರೆಕಾರ್ಡು ಎಷ್ಟೆಷ್ಟು ರೆಕಾರ್ಡ್ ಆಗ್ತಾ ಇದೆ ಅಂತ ನಂಗೆ ಗೊತ್ತಾಗುತ್ತೆ, ಬಟ್ ಇಡೋಕ್ಕಾಗಲ್ಲ. ಹಾಗೆ ಏನು ಮಾಡಬೇಕು ಅಂದರೆ ದೆನ್ ವಿ ವಿಲ್ come to this concept, optimum number of rain gauges. Optimum number of rain gauges. ತುಂಬ ಕಡಿಮೆ rain gauges ಇಟ್ಟರೆ ಏನಾಗುತ್ತೆ? We may not get good result, good representative picture. If we put more rain gauges, then it will give good results, but it is restricted by these conditions. ಹಾಗಾಗಿ ಆಪ್ಟಿಮಮ್ ನಂಬರ್ ಇಡಬೇಕು. ತುಂಬ ಕಡಿಮೆನೂ ಇಡೋದು ಬೇಡ, ತುಂಬ ಜಾಸ್ತಿ ಇಡೋಕ್ಕಾಗಲ್ಲ. ತುಂಬ ಕಡಿಮೆ ಇಡೋದು ಬೇಡ, ತುಂಬ ಜಾಸ್ತಿ ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನ್ಸ್ನ ವಿ ಕೆನಾಟ್ ಪ್ರೊವೈಡ್, ವಿ ಕೆನಾಟ್ ಇನ್ಸ್ಟಾಲ್ ಬಿಕಾಸ್ ಆಫ್ ದಿಸ್ ರಿಸ್ಟ್ರಿಕ್ಷನ್. ಆವಾಗ ನಾವೇನು ಮಾಡ್ತೀವಿ? ಆಪ್ಟಿಮಮ್ ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನ್. ತುಂಬ ಕಡಿಮೆನೂ ಬೇಡ, ತುಂಬ ಜಾಸ್ತಿ ಇಡೋಕ್ಕಾಗಲ್ಲ. ಓಕೆ, ಈಗ ಒಂದು ಜಾಗದಲ್ಲಿ 5 ರೇನ್ ಗೇಜ್ ಸ್ಟೇಷನ್ಸು, 3 ಇಟ್ಟರೆ ತುಂಬ ಕಡಿಮೆ ಆಗುತ್ತೆ, ಬೇಡ. 10 ಇಟ್ಟರೆ ಇಡೋಕ್ಕಾಗಲ್ಲ, ಸೊ 5 ಅಥವಾ 6. ಸೊ ದಿಸ್ ಈಸ್ ವಾಟ್ ಆಪ್ಟಿಮಮ್ ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನ್ಸ್. ಇದಕ್ಕೆ ಬರ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಪ್ಟಿಮಮ್ ಅಂದರೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟು ಪ್ರಾಕ್ಟಿಕಲ್ ಕನ್ಸಿಡರೇಷನ್. ಫ್ರಮ್ ಪ್ರಾಕ್ಟಿಕಲ್ ಕನ್ಸಿಡರೇಷನ್, ಯಾಕಂದರೆ ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆಯಪ್ಪ, ನಮ್ಮ ಮನಸೋ ಇಚ್ಛೆ ನಮ್ಗೆ ಎಸ್ ಇಟ್ಟರೆ ಒಳ್ಳೇದು, ಬಟ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಆಲ್ವೇಸ್ ರಿಸ್ಟ್ರಿಕ್ಷನ್ ಫ್ರಮ್ ಪ್ರಾಕ್ಟಿಕಲ್ ಸಿಚುವೇಶನ್ಸು. ಫ್ರಮ್ ಪ್ರಾಕ್ಟಿಕಲ್ ಕನ್ಸಿಡರೇಷನ್ ಇಂಡಿಯಾ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್, IMD, India Meteorological Department suggested that as per IS 4987 Code of Provision. ಸೊ ಇದು ಇಂಪಾರ್ಟೆಂಟ್. ಏನು? 3 ಕ್ಲಾಸಿಫಿಕೇಶನ್ಸ್ ಮಾಡಿದ್ದಾರೆ IMD ಅವರು, ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟು. ಪ್ಲೇನ್ ಏರಿಯಾಸ್ ವಿತ್ 1000 ಮೀಟರ್ ಆವ್ರೇಜ್ ಎಲಿವೇಶನ್, ತುಂಬ ಎತ್ತರದಲ್ಲಿರೋಂಥ ಸ್ವಲ್ಪ ಜಾಗ. ಆ್ಯಂಡ್ ಥರ್ಡ್ ಕ್ಯಾಟಗರಿ ಇಸ್ ಹಿಲ್ಲಿ ಏರಿಯಾ ವಿತ್ ಹೆವಿ ರೇನ್ಫಾಲ್. ಲೆಟ್ಸ್ ಸೇ ಎಕ್ಸಾಂಪಲ್ ನಮ್ಮ ಸಹ್ಯಾದ್ರಿ, ನಮ್ಮ ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಟ್ಸು, ಹಿಲ್ಲಿ ಏರಿಯಾಸ್ ವಿತ್ ಹೆವಿ ರೇನ್ಫಾಲ್. ಈ 3 ಕ್ಯಾಟಗರಿ ಮಾಡಿದ್ದಾರೆ. ಇಫ್ ದ ಏರಿಯಾ ಪ್ಲೇನ್ ಏರಿಯಾ ಇಸ್ ದೇರ್, ಪ್ಲೇನ್ ಏರಿಯಾ ಅಂದರೆ ಮಂಡ್ಯ ಬರುತ್ತೆ, ನಮ್ಮ ಹಾಸನ್ ಬರುತ್ತೆ, ಪಾರ್ಟ್ ಆಫ್ ಮೈಸೂರು ಬರುತ್ತೆ, ತುಮಕೂರು ಬರುತ್ತೆ, ಚಿತ್ರದುರ್ಗ. ಸೊ ಇದೆಲ್ಲ ಏನು ಆಲ್ಮೋಸ್ಟ್ ಪ್ಲೇನ್ ಏರಿಯಾ. ಸೊ ಇಂಥ ಪ್ಲೇನ್ ಏರಿಯಾ, ತುಂಬ ಬೆಟ್ಟ ಗುಡ್ಡಗಳಿಲ್ಲ ಇಲ್ಲಿ, ಅಥವಾ ತುಂಬ ಏನು ಗ್ರೌಂಡು ಸಿಕ್ಕಾಪಟ್ಟೆ ಡಿಫ್ರೆನ್ಸಿಯೇಷನ್ ಇಲ್ಲ. ಸೊ ದಿಸ್ ಇಸ್ ವಾಟ್ ಪ್ಲೇನ್ ಏರಿಯಾ. ಇಲ್ಲಿ 1 ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನ್ ಈಸ್ ಎನಫ್ ಫಾರ್ 520 ಕಿಲೋಮೀಟರ್ ಸ್ಕ್ವೇರ್ಸ್ ಆಫ್ ಏರಿಯಾ. ಇಷ್ಟು ಏರಿಯಾ ಓಕೆ, 520 ಕಿಲೋಮೀಟರ್ ಸ್ಕ್ವೇರ್, ಇಷ್ಟು ಏರಿಯಾ ಕವರ್ ಆಗೋ ಥರ 1 ರೇನ್ ಗೇಜ್ ಸ್ಟೇಷನ್ ಇಟ್ಟರೆ ಸಾಕು. ದಿಸ್ ಇಸ್ ಎನಫ್. ಯಾಕೆ? ಏರಿಯಾ ಇಸ್ ಪ್ಲೇನ್ ಏರಿಯಾ, ಸೊ ಮಚ್ ವೇರಿಯೇಷನ್ಸ್ ಇರಲ್ಲ. ಓಕೆ, 1 ರೇನ್ ಗೇಜ್ ಸ್ಟೇಷನ್, 1 ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನ್ ಇಸ್ ಎನಫ್ ಫಾರ್ 520 ಕಿಲೋಮೀಟರ್ ಸ್ಕ್ವೇರ್ಸ್ ಆಫ್ ಏರಿಯಾ. ಸಿಮಿಲರ್ಲಿ ಸೆಕೆಂಡ್ ಒನ್ ಇಸ್ ಏರಿಯಾ ವಿತ್ 1000 ಮೀಟರ್ ಆವ್ರೇಜ್ ಎಲಿವೇಶನ್. ಈಗ ಮೈಸೂರ್ದು ನಮ್ಮದು ಮೀನ್ ಸಿ ಲೆವೆಲ್ ಎಷ್ಟಿದೆ ಅಂದರೆ ಅರೌಂಡ್ 600 to 800, ಇಷ್ಟು 600 to 800 ಮೀಟರಲ್ಲಿ ವೇರಿ ಆಗ್ತಾ ಇರುತ್ತೆ. ಓಕೆ, ಸೊ 1000 ಮೀಟರ್ ಆವ್ರೇಜ್ ಎಲಿವೇಶನ್, ಸ್ವಲ್ಪ ಎತ್ತರದಲ್ಲಿರೋಂಥ ಜಾಗಗಳಿಗೆ. ಸೊ ಎಲಿವೇಶನ್ಸ್ ಡಿಫರ್ ಆದಾಗ 1 ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನ್ ಓಕೆ ಫಾರ್ 260 to 350 ಕಿಲೋಮೀಟರ್ ಸ್ಕ್ವೇರ್ಸ್ ಆಫ್ ಏರಿಯಾ. ಸೊ ಈ ರೇಂಜಲ್ಲಿ ಇರೋವಂಥ ಏರಿಯಾಗೆ ಅವಾಗಲೂ 1 ನಂಬರ್ ಇಸ್ ಎನಫ್. ಓಕೆ, ಈ ರೇಂಜಲ್ಲಿ ಇರಬೇಕು. ಆ್ಯಂಡ್ ಲಾಸ್ಟ್ ಥರ್ಡ್ ಒನ್ ಇಸ್ ಹಿಲ್ಲಿ ಏರಿಯಾ ವಿತ್ ಹೆವಿ ರೇನ್ಫಾಲ್. ಆ ಗುಂಬೆ ಇರ್ಬೋದು, ಪಶ್ಚಿಮ ಘಟ್ಟದಲ್ಲಿ ಯಾವುದಾದ್ರೂ ತಗೊಳ್ಳಿ. ಓಕೆ, ಇನ್ ವೆಸ್ಟರ್ನ್ ಘಾಟ್. ಓಕೆ, ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ತುಂಬ ಬೆಟ್ಟ ಗುಡ್ಡಗಳಿರುತ್ತೆ ಹಿಂಗೆಲ್ಲ ಅಲ್ವಾ, ಈ ಥರ ಎಲ್ಲ ಬೆಟ್ಟ ಗುಡ್ಡಗಳಿರುತ್ತೆ. ಸೊ ಇಲ್ಲಿ ನೋಡಿ, ಏರಿಯಾ ಡಿಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. 1 ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನು 520 520 ಕಿಲೋಮೀಟರ್ ಸ್ಕ್ವೇರ್ ಆಫ್ ಏರಿಯಾಗಿತ್ತು. ಆಮೇಲೆ ನೋಡಿ ಏರಿಯಾ ಕಡಿಮೆ ಆಯಿತು, 260 to 350 ಕಿಲೋಮೀಟರ್ ಸ್ಕ್ವೇರ್ ಏರಿಯಾಗೆ 1 ನಂಬರ್ ಸಾಕಾಗಿತ್ತು. ಅದೇ ನೀವು ಯಾವಾಗ ಹಿಲ್ಲಿ ಏರಿಯಾಗೆ ಬರ್ತೀರಿ ದೆನ್ ಫಾರ್ ಎವ್ರಿ 130 ಕಿಲೋಮೀಟರ್ ಸ್ಕ್ವೇರ್ಸ್ ಆಫ್ ಏರಿಯಾ, ಒಂದು ಏರಿಯಾ ಡಿಕ್ರೀಸ್ ಆಗ್ತಾ ಇದೆ, 130 ಕಿಲೋಮೀಟರ್ ಸ್ಕ್ವೇರ್ಸ್ ಆಫ್ ಏರಿಯಾಗೆ 1 ನಂಬರ್ ಆಫ್ ರೇನ್ ಗೇಜ್ ಸ್ಟೇಷನ್ ಇಸ್ ಎನಫ್.
ಅಂದರೆ ನಾವು ಪ್ಲೇನ್ ಏರಿಯಾದಿಂದ ಹೈಯರ್ ಎಲಿವೇಶನ್ಗೆ ಬಂದ್ವಿ, ಅಲ್ಲಿಂದ ಹಿಲಿ ಏರಿಯಾಸ್ ವಿತ್ ಹೆವಿ ರೈನ್ಫಾಲ್ ಬಂದಾಗ ಕಡಿಮೆ ಏರಿಯಾಗಳಿಗೆ ಒಂದೊಂದು ರೈನ್ ಗೇಜ್ ಸ್ಟೇಷನ್ ಇಡಬೇಕು. ದೆನ್ ಓನ್ಲಿ ಯು ವಿಲ್ ಗೆಟ್ ಅಕ್ಯುರೇಟ್ ರಿಸಲ್ಟ್ಸ್. ಓಕೆ, ದೆನ್ ಓನ್ಲಿ ಯು ವಿಲ್ ಗೆಟ್ ಅಕ್ಯುರೇಟ್ ರಿಸಲ್ಟ್. ಯಾಕೆ? ಈಗ ನಾನು ಇಲ್ಲೆಲ್ಲೋ ಬೆಟ್ಟ ಇದೆ, ಇಲ್ಲೊಂದು ರೈನ್ ಗೇಜ್ ಸ್ಟೇಷನ್ಸ್ ಇಟ್ಟಿರ್ತೀನಿ, ಆಯಿತಾ, ಇಲ್ಲೊಂದು ರೈನ್ ಗೇಜ್ ಸ್ಟೇಷನ್ಸ್ ಇಟ್ಟಿರ್ತೀನಿ, ಇಲ್ಲೊಂದು ರೈನ್ ಗೇಜ್ ಸ್ಟೇಷನ್ಸ್ ಇಟ್ಟಿರ್ತೀನಿ. ಸೊ ಮಳೆ ಹಿಂಗೆ ಬರ್ತಿರುತ್ತೆ, ಯಾವಾಗಲೂ ಹಿಂಗೆ ಪರ್ಪೆಂಡಿಕ್ಯುಲರಾಗಿ ಬಂದ್ಬಿಡುತ್ತಾ ಮಳೆ? ನೋ, ಕರೆಕ್ಟ್. ಯಾವಾಗಲೂ ಪರ್ಪೆಂಡಿಕ್ಯುಲರಾಗಿ ಬರೋಲ್ಲ ಮಳೆ, ಸ್ಲ್ಯಾಂಟ್ ಆಗೂ ಇರುತ್ತೆ, ಎನಿ ಡಿಗ್ರಿನಲ್ಲಿ ಬೇಕಿದ್ರೂ ಮಳೆ ಬರ್ತಿರುತ್ತೆ. ಸೊ ಈಗ ಇಲ್ಲಿ ಮಳೆ ಬರ್ತಾ ಇದ್ರೆ ಈ ರೈನ್ ಗೇಜ್ ಸ್ಟೇಷನ್ ಏನು ಮಾಡುತ್ತೆ? ದ ರೈನ್ ಗೇಜ್ ಸ್ಟೇಷನ್ ಹಿಯರ್ ಇಟ್ ರೆಕಾರ್ಡ್ಸ್ this rainfall in a good manner. Okay, but what about this rainfall? ಇಲ್ಲಿ ನೋಡಿ, ಬೆಟ್ಟ ಇದೆ, ಇಲ್ಲಿ ಈ ರೈನ್ಫಾಲ್ ಇಲ್ಲಿಗೆ ರೀಚೇ ಆಗ್ತಾ ಇಲ್ಲ. ಓಕೆ, ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಕಡಿಮೆ ಏರಿಯಾಗೆ, ಇವಾಗ ಇಲ್ಲಿಗೊಂದು ರೈನ್ ಗೇಜ್ ಸ್ಟೇಷನ್ಸ್ ಇಡ್ತೀನಿ, ಇಲ್ಲೊಂದು ರೈನ್ ಗೇಜ್ ಸ್ಟೇಷನ್ ಇಡ್ತೀನಿ, ಇಲ್ಲೊಂದು ರೈನ್ ಗೇಜ್ ಸ್ಟೇಷನ್ ಇಡ್ತೀನಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾನಂದರೆ, ಏರಿಯಾ ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಹಿಲ್ಲಿ ಏರಿಯಾಸ್ ವಿತ್ ಹೆವಿ ರೈನ್ಫಾಲ್ ಇದ್ದಾಗ ವಿ ನೀಡ್ ಮೋರ್ ನಂಬರ್ ಆಫ್ ರೈನ್ ಗೇಜಸ್ ಅಂತ, ಯಾಕಂದರೆ ಏರಿಯಾ ಕಮ್ಮಿ ಆಗ್ತಾ ಇದೆಯಲ್ಲ. ಸೊ 130 km² ಆಫ್ ಏರಿಯಾ ಇಲ್ಲೊಂದು ರೈನ್ ಗೇಜ್ ಸ್ಟೇಷನ್, 130 km ಆಫ್ ಸ್ಕ್ವೇರ್ ಇಲ್ಲೊಂದು ರೈನ್ ಗೇಜ್ ಸ್ಟೇಷನ್, ಇಲ್ಲೊಂದು ರೈನ್ ಗೇಜ್ ಸ್ಟೇಷನ್, ಬಿಕಾಸ್ ದಿಸ್ ಇಸ್ ಹಿಲಿ ಏರಿಯಾ, ವಿತ್ ಹೆವಿ ರೈನ್ಫಾಲ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ರೈನ್ ಗೇಜ್ ಡೆನ್ಸಿಟಿ. ಓಕೆ, next we move on to the optimum number of rain gauge stations. ಇಲ್ಲಿ ಹೇಳ್ದೆ ನಾನು, we will come to this optimum number of rain gauge station concept. ಸೊ ಇಲ್ಲಿ ಏನು ಹೇಳ್ತಿದ್ದೀನಿ, optimum number of rain gauge stations ಅಲ್ಲಿ these are all statistical formulas. Okay, these are all statistical formulas. We don't need to derive all these things. Okay, just remember this equation because hydrology is interdisciplinary. In the first class itself I told you people. Okay, here these are all statistical formula, just remember. Okay, n where, so these are all the formula. N is equals to CV by E the whole square. N antandre enu number of rain gauge stations, where n is number of rain gauge station, number of rain gauge stations. CV ಅಂತಂದರೆ coefficient of variation. CV means coefficient of variation. E ಅಂತಂದರೆ allowed error. Okay, next ಇಲ್ಲಿ almost in the problem this data is given. This data will be given. Okay, CV ಇದೆ, CV ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಬರುತ್ತೆ ನೋಡಿ, CV ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು. ದಿಸ್ ಇಸ್ CV, ಐ ನೀಡ್ ಟು ಕ್ಯಾಲ್ಕುಲೇಟ್. ದೇರ್ ಇಸ್ ಅ ಫಾರ್ಮುಲಾ ಫಾರ್ CV ಅಂದ್ರೇನು, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಫಾರ್ CV, ಸಿಗ್ಮಾ ಡಿವೈಡೆಡ್ ಬೈ P ಬಾರ್ ಇಂಟು 100. ಸಿಗ್ಮಾ ಅಂತಂದ್ರೆ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದನ್ನೆಲ್ಲ SSLC ಆರ್ ಇನ್ 8th 9th ಕ್ಲಾಸಲ್ಲಿ ಲೋಯರ್ ಕ್ಲಾಸಲ್ಲಿ ನೀವೆಲ್ಲ ಓದಿರ್ತೀವಿ. ಜಸ್ಟ್ ರಿಮೆಂಬರ್, ಟ್ರೈ ಟು ರಿಮೆಂಬರ್. ಓಕೆ, ಸಿಗ್ಮಾ ಮೀನ್ಸ್ ವಾಟ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. P ಬಾರ್ ಅಂತಂದ್ರೆ ಏನು, average rainfall. Standard deviation, average rainfall multiplied by 100, you will get coefficient of variation. Substitute that CV, E will be given in the problem, you will get optimum number of rain gauge stations. Okay, ಇಲ್ಲಿ ಸಿಗ್ಮಾ ಗೊತ್ತಿಲ್ಲಲ್ಲ, ಅದಕ್ಕೆ ಏನು ಮಾಡಬೇಕು, we have another formula. Sigma is equal to, sigma means what, standard deviation. Sigma is equals to under the root sum of difference between average rainfall and given rainfall squared divided by n minus 1. n ಅಂತಂದ್ರೇನು, ನಂಬರ್ ಆಫ್ ಸ್ಟೇಷನ್, ಪ್ರೆಸೆಂಟ್ ಎಷ್ಟು ಸ್ಟೇಷನ್ಸ್ ಇರುತ್ತೆ ಅದು. ಓಕೆ, ದಟ್ ಡೇಟಾ ವಿಲ್ ಬಿ ಗಿವನ್ ಇನ್ ದ ಕ್ವೆಶ್ಚನ್. ಎಕ್ಸ್ ಬಾರ್ ಅಂತಂದ್ರೆ ಏನು ಹೇಳಿದೆ, ಆವ್ರೇಜ್ ರೈನ್ಫಾಲ್. ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಆಲ್ ದ ಪ್ರೆಸಿಪಿಟೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರೆಸೆಂಟ್ ಸ್ಟೇಷನ್ಸ್ ಏನಿರುತ್ತೆ ಅದು. ಓಕೆ, ದಿಸ್ ಆರ್ ಆಲ್ ವೆರಿ ಸಿಂಪಲ್ ಫಾರ್ಮುಲಾಸ್. ಯೂಸಿಂಗ್ ದೀಸ್ ಫಾರ್ಮುಲಾಸ್ we will do one problem. Recorded annual rainfall, correct? In centimeter. Okay, fine. Please. A, B, C, D. That's it. Okay.
100, 120, 140, 80. This is the data given in the question. I forgot to write, okay. Problem 1, listen carefully. Problem number 1, in a watershed, sudden catchment area, 4 non-recording rain gauges have been installed. 4 non-recording, ಯಾವುದು ಕ್ಲಾಸಿಫಿಕೇಶನಲ್ಲಿ ಹೇಳಿದ್ದೆ, non-recording type, recording type. Non-recording type, Simon. Recording type, siphon. Bucket type, radar. Okay, all those things. Non-recording rain gauges have been installed to record the rainfall data. Yes. Next, the annual rainfall record for one of the year is furnished below. ಯಾವುದೋ ಒಂದು ಇಯರ್ಗೆ rainfall data is given. Assuming an error of 10%, data is given. Just 1 minute back I told you this data will be given in the problem itself. Assuming an error of 10%, in the estimation of the mean rainfall, andre illi find out the optimum number of rain gauges. Find out the optimum number of rain gauges for this watershed. Okay, ಯಾವುದೋ ಒಂದು watershed area ಇದೆ, catchment, location site of the rain gauge station, A station ಇದೆ ಇಲ್ಲಿ, B station ಇದೆ, just say for example C station ಇದೆ, D station ಇದೆ. Okay, ಅಲ್ಲಿದು recorded annual rainfall data is given in centimeter. That's also important. ಹಿಂಗೆಲ್ಲ ಕೊಟ್ಟಿದ್ದಾರೆ, ನಮಗೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ, they asked us to calculate optimum number of rain gauges. That means we need to calculate n value. Okay, we need to calculate n value. N value ಬೇಕು ಅಂತಂದ್ರೆ ನಮ್ಗೆ ಏನೇನು ಬೇಕಿದೆ, CV. They have already given error, we need CV. To calculate CV, we need sigma and P bar, that is standard deviation and annual rainfall. In order to calculate sigma, we need this one, right? In order to calculate this, we need this one. That means, okay, this is P bar. Terminology varies from textbook to textbook, don't worry about that. P bar, okay? First ಇವಾಗ ಇದನ್ನು ಮಾಡ್ತೀನಿ, ಇದನ್ನು ತಗೊಂಡೋಗಿ ಇಲ್ಲಿಗೆ ಹಾಕ್ತೀನಿ. This data is given, PI data is given, PI data is given, P bar from this equation. After getting all these things, substitute this sigma here, this P bar you calculated here, then you will get CV, substitute that CV here, finish. Very simple. Now first one, P bar is equal to, you know, sum of the precipitation values, mean rainfall values divided by present rain gauge station. Yenide 100 plus 120, 100 plus 120 plus 140 plus 80. Okay, all this data divided by present rain gauge stations 1, 2, 3, 4 divided by 4. You will get 100 plus 120 plus 140 plus 80 divided by 4. What you will get? 110. 110 ಯಾವುದ್ರಲ್ಲಿದೆ, ಸೆಂಟಿಮೀಟ್ರಲ್ಲಿದೆ. 110 centimeter. 100 plus 120 plus 140 plus 80 divided by 4, you will get 110 centimeters. You will get P bar, average rainfall you got. Now sigma standard deviation, sigma is equals to under the root okay, difference squares ಮಾಡಿರಬೇಕು. PI data is given, P bar you calculated just now. Okay, ಇವಾಗ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. PI first value 100 minus P bar calculated already 110 square. Sum ಇದೆ ಇಲ್ಲಿ, be careful. Again another term, next rainfall 120 minus 110 the whole square plus 140 minus 110 the whole square again plus 80 minus 110 the whole square overall divided by n minus 1, that is 1, 2, 3, 4 minus 1. Okay, now I'll try you also. 100 minus 110 ಇದೆ, ಮೈನಸ್ ಬರುತ್ತೆ, ಸ್ಕ್ವೇರ್ ಇದೆ. ಓಕೆ, ತಲೆ ಕೆಡಿಸ್ಕೋಬಿಡಿ, ಸ್ಕ್ವೇರ್ ಇದೆ, ಸೊ ಮೈನಸ್ ಇದ್ರೂ ಪ್ಲಸ್ ಆಗಿಬಿಡುತ್ತೆ.
100 minus 110 minus 10, you will just substitute 10 square plus 120 minus 110, 10 square plus 140 minus 110 is 30 square plus 80 minus 110, again minus 30. Don't worry because square is there, minus into minus plus again. So this is again 30 square divided by 4 minus 1. You will get 25.81. Okay, you will get sigma as 25.81. ಇವಾಗ ಎಲ್ಲ ಸೆಂಟಿಮೀಟ್ರಲ್ಲಿ ಇದೆ ಡೇಟಾ. ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಹಾಗೆ ಬರೀರಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಮೂರನೇದೇನು, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಸಿಗ್ಮಾ ಸಬ್ಸ್ಟಿಟ್ಯೂಟ್ ದ್ಯಾಟ್ ಹಿಯರ್, ದಟ್ ಈಸ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ CV, coefficient of variation CV is equals to, so this is centimeter, no problem. So sigma is how much? 25.81 divided by P bar, that is 110 centimeter into 100. Okay, what you will get now? 25.81 divided by 110 multiplied by 100, you will get 23.46. Okay, 23.46. After getting CV, just substitute here, you will get final answer. That is fourth one. What is that? Optimum number of rain gauge station N is equals to CV by E the whole square. CV just calculated, that is 23.46 divided by E, percentage of error. It is given in the question. Where is that? Error of 10%. Okay, 10%, the whole square. Now you will get N value as 23.46 divided by 10, the whole square. You will get 5.50. You will get 5.503. You can write 1, but anyway, ee tara rain gauge stations idakagutta. What we are calculating, please remember, we are calculating optimum number of rain gauges. Rain gauges ಎಷ್ಟು ಬೇಕು ಅಂತ 5.51 ಇಡಾಗ just round up it to 6. So we need optimum number of rain gauges as 6. Okay, optimum number of rain gauges we need is 6. But ಇಲ್ಲಿ ಕ್ವೆಶ್ಚನ್ ಇನ್ನೊಂದು ಥರ ಟ್ವಿಸ್ಟ್ ಮಾಡ್ಬೋದು. ಯಾವ ಥರ ಅಂದರೆ ಆಲ್ರೆಡಿ 4 ಇದೆ, ಕರೆಕ್ಟ್? ಆಲ್ರೆಡಿ ವಿ ಹ್ಯಾವ್ 4 rain gauge station. But optimum is what? 6. So 6 minus 4, 2. 2 extra rain gauge station. Okay? 2 is extra rain gauge station. 6 is there, already 4 is there. So 6 minus 4, you will get to 2 as extra stations. Okay? This is all about density of rain gauge stations and one problem. Similar problem, you can do it on your own. I will give it as a Google Classroom. Thank you.